ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ತುಂಬಾ ಕಲರ್ಫುಲ್ ಆಗಿರುವಂತ ಅಂಡ್ ಈಸಿ ರೆಸಿಪಿ ಆಗಿರುವಂತಹ ಕ್ಯಾರೆಟ್ ಹಲ್ವಾ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀವಿ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕೊಂಡು ಗೋಡಂಬಿ ಮತ್ತೆ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ನಾನು ಫಸ್ಟ್ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡು ಅದಾದ್ಮೇಲೆ ದ್ರಾಕ್ಷಿನ ಕೂಡ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಅದಾದ್ಮೇಲೆ ತುರಿದಿಟ್ಕೊಂಡಿರೋಂತ 1 kg ಕ್ಯಾರೆಟ್ ನ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟರವರೆಗೂ ಅಂತಂದ್ರೆ ಈ ಕ್ಯಾರೆಟ್ ಅಲ್ಲಿ ಇರುವಂತ ನೀರೆಲ್ಲ ಹಿಂಗೋಗಿ ಕ್ಯಾರೆಟ್ ನ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ತರ ಮಾಡ್ಕೊಂಡ್ರೆ ಕ್ಯಾರೆಟ್ ಹಲ್ವಾ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಅದು ಹಸಿ ವಾಸನೆ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಂಗಾಗಿ ತುಂಬಾ ಚೆನ್ನಾಗಿ ಈ ತರ ಉದ್ರಿ ತರ ಆಗ್ಬೇಕು. ಈ ತರ ಉದುರಿಸಿದ್ರೆ ತುಂಬಾ ನೋಡಿ ಎಷ್ಟು ಚೆನ್ನಾಗಿ ಉದುರ್ತಿದೆ. ಈ ತರ ಆಗೋವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ. ಅದಾದ್ಮೇಲೆ ಹಸಿ ಹಾಲು ಅಂದ್ರೆ 1 kg ಕ್ಯಾರೆಟ್ಗೆ ಅರ್ಧ ಲೀಟರ್ ಅಷ್ಟು ಹಾಲನ್ನ ಕೂಡ ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಏನಂತ ಹೇಳ್ಬೋದು, ಚೆನ್ನಾಗಿ ಒಳ್ಳೆ ಹಲ್ವಾ ಕನ್ಸಿಸ್ಟೆನ್ಸಿ ಬರುತ್ತೆ. ಕಾಯಿಸಿರೋ ಹಾಲು ತಗೋಬಹುದಾ ಅಂತಂದ್ರೆ ಬೆಟರ್, ಕಾಯಿಸದೇ ಇರೋ ಹಸಿ ಹಾಲು ತಗೊಂಡ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಮುಚ್ಚಳ ಹಾಕೊಂಡು ಚೆನ್ನಾಗಿ ಕ್ಯಾರೆಟ್ ಎಲ್ಲ ಬೇಯೋವರೆಗೂ ಹಾಲಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದ್ಮೇಲೆ 1 kg ಕ್ಯಾರೆಟ್ಗೆ 3/4 kg ಅಷ್ಟು ಸಕ್ಕರೆ ಹಾಕೋಬೇಕು. ನಾರ್ಮಲ್ ಸ್ವೀಟ್ನೆಸ್ಗೆ ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ನೀವು 1 kg ಕೂಡ ಹಾಕೋಬಹುದು. ಆದ್ರೆ ಅದು ನಿಮ್ ಇಷ್ಟ. ಸ್ವೀಟ್ ನಾರ್ಮಲ್ ಆಗಿ ಮೈಲ್ಡ್ ಆಗಿರ್ಬೇಕು ಅಂತಂದ್ರೆ 1 kg ಕ್ಯಾರೆಟ್ಗೆ 3/4 kg ಸಕ್ಕರೆ ಹಾಕೊಂಡ್ರೆ ಸಾಕು. ಇನ್ನು ಅದಾದ್ಮೇಲೆ ಫುಡ್ ಕಲರ್, ಅದು ಕೂಡ ನಿಮ್ಗೆ ಆಪ್ಷನಲ್, ಬೇಕು ಅಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಪರವಾಗಿಲ್ಲ. ಸ್ವಲ್ಪ ತುಪ್ಪ ಮತ್ತೆ ಕೋವಾ ಸಹ ಹಾಕೊಂಡು, ಕೋವಾ ಕೂಡ ಎಷ್ಟು ಹಾಕೋಬೇಕು ಅಂತಂದ್ರೆ 1/4 kg ಕೋವಾ ಹಾಕೊಂಡಿದೀವಿ ಇಲ್ಲಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನಾವು ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿ ಆಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿ ಆಗ್ಬಿಡುತ್ತೆ. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರ್ ಬರ್ತಿದಲ್ಲ, ಅಷ್ಟು ಚೆನ್ನಾಗಿತ್ತು. ಟೇಸ್ಟ್ ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಆಯ್ತಾ. ಅಂಡ್ ಟೇಸ್ಟ್ ಕೂಡ ಹೇಗ್ ಬಂದಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.